ನಮ್ಮ ಹಳ್ಳಿಗಳ ಕಡೆ ಒಂದು ಪ್ರಾಕ್ಟೀಸ್ ಇದೆ. ಯಾವ್ಯಾವಾಗ ಮಟನ್ ಸಾಂಬಾರ್ ಮಾಡ್ತಾರೋ ಅವಾಗ ಅದಕ್ಕೊಂದು ಬಿಸಿ ಸಾಂಬಾರ್ಗೆ ಒಂದು ಕುಡ್ಲು ಹಾಕ್ತಾರೆ. ಕುಡ್ಲು ಇಸ್ ನಥಿಂಗ್ ಬಟ್ ಐರನ್ ಅಲ್ಲಿ ಮಾಡಿರುವಂತ ಒಂದು ವೆಪನ್. ಸೊ ಅದನ್ನ ನಾವೇನ್ ಮಾಡಿದೀವಿ, ಸೂಪರ್ಸ್ಟಿಷಿಯಸ್ ಅಥವಾ ಅದನ್ನ ದೃಷ್ಟಿ ಹೋಗ್ಲಿ ಅಂತ ಹಾಕ್ತಾರೆ ಅನ್ಬಿಟ್ಟು ನಾವು ಸಿಟಿಗಳಲ್ಲಿ ಫಾಲೋ ಮಾಡ್ತಾ ಇಲ್ಲ. ಬಟ್ ಅದ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ನಮ್ಮ ಮನೆಗಳಲ್ಲಿ ಮಟನ್ ಮಾಡ್ಕೊಂಡು ತಿಂದ್ರೆ ಅವತ್ತೆಲ್ಲ ಒಂಥರ ಅಸಿಡಿಟಿ ಆಯ್ತು, ಮೈ ಭಾರ ಆಯ್ತು, ಲತಾರ್ಜಿಕ್ ಫೀಲಿಂಗು ಅನ್ಕೊಂಡು ಓಡಾಡ್ತಾ ಇರ್ತೀವಿ. ಅದೇ ಹಳ್ಳಿಗಳ ಕಡೆ ಕೆಜಿ ಗಟ್ಲೆ ಮಟನ್ ತಿನ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪ್ರಾಕ್ಟೀಸ್. ಇದರಿಂದ ಇರೋ ಸೈಂಟಿಫಿಕ್ ರೀಸನ್ ಏನಂದ್ರೆ, ನಾವ್ ಏನೇ ತಿಂದ್ರು ಅದನ್ನ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಮಾಡಕ್ ಹೆಲ್ಪ್ ಮಾಡೋದು ನಮ್ ಬಾಡಿ ಒಳಗಿರೋ ಡೈಜೆಸ್ಟಿವ್ ಫೈರ್ ಅಥವಾ ಜಠರಾಗ್ನಿ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಸೊ ಎಷ್ಟು ಚೆನ್ನಾಗಿ ನಮ್ ಡೈಜೆಸ್ಟಿವ್ ಫೈರ್ ಇರುತ್ತೋ ಅಷ್ಟು ಚೆನ್ನಾಗಿ ನಾವು ತಿಂದಂತ ಪದಾರ್ಥಗಳು ಡೈಜೆಸ್ಟ್ ಆಗುತ್ತೆ, ಮತ್ತೆ ಯಾವುದೇ ಟಾಕ್ಸಿನ್ಸ್ ನ ಬಿಡೋದಿಲ್ಲ. ಸೊ ಮಟನ್ ಅಂತ ಹಾರ್ಡ್ ಸಬ್ಸ್ಟೆನ್ಸ್ ನ ನಾವು ತಿಂದಾಗ ಆ ಡೈಜೆಸ್ಟಿವ್ ಫೈರ್ ನ ಅವು ಸಪ್ರೆಸ್ ಮಾಡ್ತವೆ. ಸೊ ಬಿಸಿ ಕುದಿಯೋ ಸಾಂಬಾರ್ಗೆ ಈ ಕುಡ್ಲನ್ನ ಹಾಕೋದ್ರಿಂದ ಆ ಕುಡ್ಲಲ್ಲಿರುವಂತ ಐರನ್ ಕಂಟೆಂಟ್ ಲೀಚ್ ಆಗ್ತಾ ಇತ್ತು ಸಾಂಬಾರ್ಗೆ. ಸೊ ನಾವು ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಯಾವಾಗ ನಾವು ಐರನ್ ಕಂಟೆಂಟ್ ಸಮೇತ ಕನ್ಸ್ಯೂಮ್ ಮಾಡ್ತಿದ್ವಿ, ಈ ಐರನ್ ನಮ್ಮ ಡೈಜೆಸ್ಟಿವ್ ಫೈರ್ ಸಪ್ರೆಸ್ ಆಗದೆ ಇರೋ ತರ ನೋಡ್ಕೋತಿತ್ತು. ಇದನ್ನ ನಾವು ಆಯುರ್ವೇದದಲ್ಲಿ ಅಗ್ನಿದೀಪನ ಅಂತ ಕರಿತೀವಿ.